ಸಿಇಟಿ ವಿದ್ಯಾರ್ಥಿಗಳಿಗೆ ಕೆಎ ಕಡೆಯಿಂದ ಲೇಟೆಸ್ಟ್ ಆಗಿ 3 ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. 3 ಅಪ್ಡೇಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವರ್ಷ ನೀವೇನಾದ್ರೂ ಸಿಇಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕೆಸಿಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಂತ ಮುಂಚೆ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಯಾವ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಫ್ರೀ ಆಗಿ ಒಂದು ಕಾಲೇಜ್ ಸ್ಪ್ರೆಡರ್ ಇದೆ. ಜಸ್ಟ್ ನಿಮ್ಮ ಸಿಇಟಿ ರ್ಯಾಂಕಿಂಗ್ ಹಾಕೊಂಡು ನಿಮ್ಮ ಕ್ಯಾಟಗರಿನ ಹಾಕಿ ನಿಮ್ಗೆ ಆಪ್ಷನ್ ಅಲ್ಲಿ ಈ ವರ್ಷ ಯಾವ ಒಂದು ಕಾಲೇಜ್ ಸಿಗಬಹುದು ಅನ್ನೋ ಅಪ್ರಾಕ್ಸಿಮೇಟ್ ಪ್ರಿಡಿಕ್ಟ್ ಮಾಡಿ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ನಿನ್ನೆ ನಮ್ಮ ಚಾನಲ್ ಅಲ್ಲಿ ಒಂದು ವಿಡಿಯೋ ನೋಡಿದೀರಾ ಅಂದ್ರೆ ಆಗ್ಲೇ ಗೊತ್ತಾಗಿರುತ್ತೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೇನ್ ಪ್ರಾಬ್ಲಮ್ಗಳಿದೆ, ಅದಕ್ಕೆ ಸೊಲ್ಯೂಷನ್ ಏನೇನು ಅಂತ. ಓಕೆನಾ? ಇವಾಗ ಎಷ್ಟೊಂದು ಜನರಿಗೆ ಏನಾಗಿದೆ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದಷ್ಟು ಜನಕ್ಕೆ ಏನಾಗಿದೆ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ರು ಕೂಡ ಕೆಲವು ರಿಸರ್ವೇಶನ್ಗಳು ಕ್ಲೈಮ್ ಆಗಿಲ್ಲ. ಮತ್ತೆ ಕೆಲವರು ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಯಾವಾಗ ಅಂತಾನು ಕೂಡ ವೆಯ್ಟ್ ಮಾಡ್ತಾ ಇರಾ. ಇದ್ರ ಬಗ್ಗೆ ಎಲ್ಲಾನು ಕೂಡ ಕಿಯವರು ಒಂದು ಅಪ್ಡೇಟ್ ನ ಮಾಡಿದ್ರೆ ಇವಾಗ 1 by 1 ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಕಿಯವರು ಮೊದಲೇ ಅಪ್ಡೇಟ್ ಏನಪ್ಪಾ ಕೊಟ್ಟಿರೋದೇನಂದ್ರೆ ಇವತ್ತು ಒಂದು ಲೈವ್ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ ಡಿಡಿ ಚಂದನದಲ್ಲಿ. ಓಕೆನಾ? ಅದನ್ನ ನೀವೆಲ್ಲರೂ ಕೂಡ ಅಟೆಂಡ್ ಮಾಡಿ. ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ನಂಬರ್ನ ಸೇವ್ ಮಾಡ್ಕೊಳ್ಳಿ. ನೀವು ಏನಾದ್ರೂ ನಿಮ್ಮ ಹತ್ರ ಡೌಟ್ ಇತ್ತು ಅಂದ್ರೆ ನೀವು ಕಾಲ್ ಮಾಡಿ ಕೇಳಬಹುದಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಯಾರ್ಯಾರು ಕ್ರಿಶ್ಚಿಯನ್ ರಿಲಿಜಿಯಸ್ ಮೈನಾರಿಟಿನ ಕ್ಲೈಮ್ ಮಾಡಿದೀರಾ, ನಿಮ್ಗೆ ಒಂದು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ST ಜಾನ್ಸ್ ನರ್ಸಿಂಗ್ ಕಾಲೇಜಲ್ಲಿ ಜೂನ್ 22ನೇ ತಾರೀಕು ಹಾಗೆ 24ನೇ ತಾರೀಕಲ್ಲಿ ನೀವು ಅಲ್ಲೋಗಿ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಮಾಡಬೇಕಾಗುತ್ತೆ ಈ ಒಂದು ರಿಸರ್ವೇಶನ್ ನ ಕ್ಲೈಮ್ ಮಾಡಿರೋರು. ಓಕೆನಾ? ನೆಕ್ಸ್ಟ್ ಒಂದು ಅಪ್ಡೇಟ್ ಏನಪ್ಪಾ ಬಂದಿದೆ ಅಂದ್ರೆ ಇಲ್ಲಿ ನಿಮ್ಗೆ ಯಾರ್ಯಾರಿಗೆ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಸಿಇಟಿ ರ್ಯಾಂಕಿಂಗ್ ಬಂದಿಲ್ಲ ಅನ್ಬಿಟ್ಟು ನೀವೆಲ್ಲ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಜೂನ್ 19ನೇ ತಾರೀಕು ಒಳಗಡೆ ನೀವು ಸ್ಲಾಟ್ ನ ಬುಕ್ ಮಾಡ್ಕೊಂಡು ಕೀ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಹೋಗಿ ನೀವು ವೆರಿಫೈ ಮಾಡ್ಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ನ ನೀವು ಒಂದು ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಏನಾದ್ರೂ ಒಂದು ಸ್ಟಡಿ ಡೀಟೇಲ್ಸ್ ನ ಒಂದು ವೆರಿಫೈ ಮಾಡ್ಕೊಂಡಿಲ್ಲ, ರಿಸರ್ವೇಶನ್ ಕ್ಲೈಮ್ ಆಗಿಲ್ಲ ಅಂದ್ರೂ ಕೂಡ ನೀವು ಕೂಡ ಒಂದು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕಾಗುತ್ತೆ ಕೀ ಆಫೀಸ್ ಮಲ್ಲೇಶ್ವರಂಗೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ನ ವೆರಿಫೈ ಮಾಡ್ತಾರೆ, ನಿಮ್ಗೆ ಅಲ್ಲೇ ಸ್ಪಾಟ್ ಅಲ್ಲೇ ವೆರಿಫಿಕೇಶನ್ ಸ್ಲಿಪ್ ನ ಕೊಡ್ತಾರೆ. ಮತ್ತೆ ನೀವೆಲ್ಲರೂ ಕೂಡ ಈ ಒಂದು ವಿಷಯನ ಕರೆಕ್ಟ್ ಆಗಿ ತಿಳ್ಕೊಬಿಡಿ. ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಕೌನ್ಸಲಿಂಗ್ ನ ಅಟೆಂಡ್ ಮಾಡಕ್ ಆಗಲ್ಲ. ವೆರಿಫಿಕೇಶನ್ ಸ್ಲಿಪ್ ಅನ್ನೋದು ಕಡ್ಡಾಯ ಒಂದು ಕೌನ್ಸಲಿಂಗ್ ನ ಅಟೆಂಡ್ ಮಾಡಕ್ಕೆ. ಓಕೆನಾ? ಮತ್ತೆ ಇನ್ನೊಂದು ಮುಖ್ಯವಾಗಿರುವಂತ ಅಪ್ಡೇಟ್ ಏನಪ್ಪಾ ಅಂದ್ರೆ SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಇವಾಗ ನಿಮ್ಗೆ ಜನವರಿ ಡಿಸೆಂಬರ್ ಟೈಮ್ ಅಲ್ಲೇ ಇನ್ಫಾರ್ಮ್ ಮಾಡಿದ್ವಿ. ಒಂದು ನೋಟಿಫಿಕೇಶನ್ ಬಂದಿದ ತಕ್ಷಣನೇ ನೀವು ಒಂದು ಹೊಸ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ಬೇಕಾಗುತ್ತೆ. ಅದ್ರಲ್ಲಿ ನಿಮ್ದು ಕ್ಯಾಟಗರಿ ಎನ ಬಿನ ಸಿನ ಅನ್ನೋದು ಮೆನ್ಷನ್ ಆಗಿರ್ಬೇಕಾಗಿರುತ್ತೆ ಅಂತ. ಓಕೆನಾ? ಎಷ್ಟೊಂದು ಜನರಿಗೆ ಒಂದು ಇನ್ಫಾರ್ಮೇಶನ್ ತಲುಪಿದ್ರು ಕೂಡ ಕೆಲವರು ಹೊಸದಾಗಿ ಸರ್ಟಿಫಿಕೇಟ್ ನ ಮಾಡಿಸ್ಕೊಂಡಿಲ್ಲ. ಅಂತವ್ರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀವು ಹೊಸ ಸರ್ಟಿಫಿಕೇಟ್ ನಂಬರ್ನೇ ಅಲ್ಲಿ ಹಾಕ್ಬೇಕಾಗತ್ತೆ. ಈಗ ಹೊಸದು SC ಕ್ಯಾಟಗರಿ ಸರ್ಟಿಫಿಕೇಟ್ ಅದು ಹಾಕಿಲ್ಲ ಅಂದ್ರೆ ನಿಮ್ಗೆ SC ಕ್ಯಾಟಗರಿ ರಿಸರ್ವೇಶನ್ ಬರಲ್ಲ, ನಿಮ್ಮ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ಕೋತಾರೆ ಕೌನ್ಸಿಲಿಂಗ್ ಅಲ್ಲಿ. ಓಕೆನಾ? ಈ ಒಂದು ಸರ್ಟಿಫಿಕೇಟ್ ನೀವು ಅಪ್ಡೇಟ್ ಮಾಡಕ್ಕೆ ನೀವು ಆನ್ಲೈನ್ ಅಲ್ಲೇ ಅಪ್ಡೇಟ್ ಮಾಡಬಹುದು. ಕೀ ಆಫೀಸ್ಗೆ ಏನು ಹೋಗುವಂತ ಅಗತ್ಯ ಇಲ್ಲ. ಆನ್ಲೈನ್ ಲಿಂಕ್ ಏನಿದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಅಪ್ಡೇಟ್ ಮಾಡಿ ಅಂತ ಹೇಳಿದ್ರೆ, ಏನಾದ್ರೂ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸ್ಲಾಟ್ ಬುಕ್ ಮಾಡ್ಕೊಂಡು ಕೀ ಆಫೀಸ್ಗೆ ಹೋಗು ಕೂಡ ಅಲ್ಲೂ ಅಪ್ಡೇಟ್ ಮಾಡಿಸ್ಕೋಬಹುದು ಹೊಸ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಇತ್ತು ಅಂದ್ರೆ. ಓಕೆನಾ? ಇಷ್ಟೊಂದು ಅಪ್ಡೇಟ್ ನ ಕೊಟ್ಟಿದ್ರೆ ಇವಾಗ ಜೂನ್ 19ನೇ ತಾರೀಕುವರೆಗೂ ಕೂಡ ನಿಮ್ಗೆ ಕೌನ್ಸಿಲಿಂಗ್ ಆಗಿರ್ಲಿ ಆಪ್ಷನ್ ಎಂಟ್ರಿ ಆಗಿರ್ಲಿ ಸ್ಟಾರ್ಟ್ ಆಗಲ್ಲ ಅಂತ ಇಲ್ಲಿ ಒಂದು ಇಂಟ್ ನ ಕೊಟ್ಟಿದ್ರೆ ಇದರಿಂದ ನಿಮ್ಮ ಸಿಇಟಿ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಈ ಎಲ್ಲಾ ಸಿಚುವೇಶನ್ ನೋಡ್ತಾ ಇದ್ರೆ ಅಂದ್ರೆ ಜೂನ್ 19ನೇ ತಾರೀಕು ಆದ್ಮೇಲೆ ಸ್ಟಾರ್ಟ್ ಆಗ್ಬೋದು. ಅಂದ್ರೆ ನಿಮ್ಮ ನೀಟ್ ಎಕ್ಸಾಮ್ ಎಲ್ಲ ಕೂಡ ವಿದ್ಯಾರ್ಥಿಗಳದ್ದು ಕಂಪ್ಲೀಟ್ ಆದ್ಮೇಲೆ ಸ್ಟಾರ್ಟ್ ಮಾಡುವಂತ ಚಾನ್ಸಸ್ ಇದೆ. ಓಕೆನಾ? ಇಷ್ಟೆಲ್ಲ ಪ್ರೋಸೆಸ್ ಇನ್ನೂ ಪೆಂಡಿಂಗ್ ಇರೋದ್ರಿಂದ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.